ಈಗ ನೀವು ಔಟ್ಫಿಟ್ ಡಿಸೈಡ್ ಮಾಡಿದ್ರಿ ಅಂಡ್ ಅದ್ರ ಜೊತೆ ಎಕ್ಸರ್ಸೈಸ್ ಮಾಡಿದ್ರಿ, ಬಟ್ ಅದು ನಿಮ್ಗೆ ಚೆನ್ನಾಗಿ ಕಾಣುತ್ತೋ ಇಲ್ಲೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಅಂದ್ರೆ ನಿಮ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಎಕ್ಸರ್ಸೈಸ್ ಇದಾವು ಅಂತ ಎಲ್ಲ ಎಕ್ಸರ್ಸೈಸ್ ಹಾಕೊಂಡು ಜಾತ್ರೆ ನಾವು ಕಾಣೋಕ್ಕಿಂತ ಸಿಂಪಲ್ ಆಗಿ ನಾನು ಕೆಲವು ಟಿಪ್ಸ್ ಕೊಡ್ತೀನಿ, ಅದು ಫಾಲೋ ಮಾಡಿದ್ರೆ ನೀವು ಚೆನ್ನಾಗಿ ಮಾಡ್ತೀರಾ. ಫಸ್ಟ್ ಟಿಪ್ ಯಾವ್ದ್ರ ಬಗ್ಗೆ ಅಂದ್ರೆ ನೆಕ್ಲೆಸ್ ಅಥವಾ ನೆಕ್ ಚೈನ್ ಬಗ್ಗೆ. ಜಸ್ಟ್ ನೀವು ಹಾಕೊಂತಿರೋ ನೆಕ್ ಚೈನ್ ಅಥವಾ ನೆಕ್ಲೆಸ್ ಮಿನಿಮಲ್ ಆಗಿರ್ಬೇಕು, ಒಂದಿದ್ರೆ ನಡೆಯುತ್ತೆ. ಅದ್ರ ಬಿಟ್ಟು ನೀವು ಒಂದಿನ ಜಾಸ್ತಿ ಹಾಕೊಂತ ಇದ್ರೆ ಅಂದ್ರೆ ಅವಾಗ ನೀವು ಒಂದು ಲಾಂಗ್ ಚೈನ್ ಅಥವಾ ಒಂದು ಶಾರ್ಟ್ ಚೈನ್ ಹಾಕೊಂಡು ಲೇರಿಂಗ್ ಮಾಡ್ಕೋಬೇಕು. ನೀವು ಎರಡು ಸೇಮ್ ಚೈನ್ ಹಾಕೊಂಡ್ರೆ ಎರಡು ಓವರ್ಲ್ಯಾಪ್ ಆಗಿ ಚೆನ್ನಾಗಿ ಕಾಣಲ್ಲ. ಸೊ ಆದಷ್ಟು ಈ ಟ್ರಿಕ್ ನ ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ನೀವು ನೆಕ್ಲೆಸ್ ಹಾಕ್ಬೇಕಾದ್ರೆ ಅಥವಾ ನೆಕ್ ಚೈನ್ ಹಾಕ್ಬೇಕಾದ್ರೆ. ಈಗ ಸೆಕೆಂಡ್ ಟಿಪ್ ಯಾವ್ದಂದ್ರೆ, ನೀವು ಏನಾದ್ರು ವಾಚ್ ಹಾಕೊಂತ ಇದೀರಾ ಅಂಡ್ ರಿಂಗ್ಸ್ ಕೂಡ ಹಾಕೊಂತ ಇದೀರಾ ಅಂದ್ರೆ ನಾ ಇಲ್ಲಿ ನಿಮ್ಗೆ ಸಜೆಸ್ಟ್ ಮಾಡೋದು, ರೈಟ್ ಹ್ಯಾಂಡ್ ಗೆ ವಾಚ್ ಹಾಕೊಂಡ್ರೆ ಲೆಫ್ಟ್ ಹ್ಯಾಂಡ್ ಗೆ ರಿಂಗ್ಸ್ ಹಾಕೊಳ್ಳಿ ಅಂಡ್ ಲೆಫ್ಟ್ ಹ್ಯಾಂಡ್ ಗೆ ವಾಚ್ ಹಾಕೊಂಡ್ರೆ ರೈಟ್ ಹ್ಯಾಂಡ್ ಗೆ ರಿಂಗ್ಸ್ ಹಾಕೊಳ್ಳಿ. ಎರಡನ್ನೂ ಒಂದೇ ಕೈನಲ್ಲಿ ಹಾಕೊಳ್ಳೋ ಮಿಸ್ಟೇಕ್ ನ ಅವಾಯ್ಡ್ ಮಾಡಿ. ಇದು ನಾನು ಹೇಳ್ತಾ ಇರೋದು ಸೆಕೆಂಡ್ ಟಿಪ್. ಥರ್ಡ್ ಟಿಪ್ ಯಾವ್ದಂದ್ರೆ ಮ್ಯಾಚಿಂಗ್ ಮೆಟಲ್ಸ್. ನೀವು ಏನಾದ್ರು ಮೆಟಲ್ ಆಕ್ಸೆಸರೀಸ್ ಹಾಕೊಂತ ಇದೀರಾ ಅಂದ್ರೆ ಲೈಕ್ ಗೋಲ್ಡ್, ಸಿಲ್ವರ್, ನೀವು ನಿಮ್ಮ ಆಕ್ಸೆಸರೀಸ್ ಮೆಟಲ್ಸ್ ನ ಮ್ಯಾಚ್ ಮಾಡ್ಬೇಕು. ಲೈಕ್ ಗೋಲ್ಡ್ ವಾಚ್ ಹಾಕಿದ್ರೆ ಗೋಲ್ಡ್ ರಿಂಗ್ಸ್ ನ ಯೂಸ್ ಮಾಡಿ, ಸಿಲ್ವರ್ ವಾಚ್ ಹಾಕಿದ್ರೆ ಸಿಲ್ವರ್ ರಿಂಗ್ಸ್ ನ ಯೂಸ್ ಮಾಡಿ. ಸೊ ನೀವೇನಾದ್ರು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಆಕ್ಸೆಸರೀಸ್ ಮಾಡ್ಕೋಬೇಕು ಅಂತ ಇದ್ರೆ ಅಂದ್ರೆ ಅದು ಸ್ವಲ್ಪ ಟ್ರಿಕ್ಕಿ ಗೇಮು, ಅದು ನೀವು ಆದಷ್ಟು ಅವಾಯ್ಡ್ ಮಾಡಿ. ಆಕ್ಸೆಸರೀಸ್ ಅಂದ್ರೆ ಯಾವಾಗಲೂ ಕಾಸ್ಟ್ಲಿ ತಗೋಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಸೊ ನಿಮ್ಗೆ ಆ ಆಕ್ಸೆಸರೀಸ್ ನ ಹಾಕೊಂಡಾಗ ನೀವು ಕಾನ್ಫಿಡೆಂಟ್ ಮತ್ತೆ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ರೆ ನೀವು ಆ ಆಕ್ಸೆಸರೀಸ್ ನ ಟ್ರೈ ಮಾಡಬಹುದು. ಇದಿಷ್ಟು ಆಕ್ಸೆಸರೀಸ್ ಯಾವ ತರ ಮಾಡೋದು ಅನ್ನೋದು ಟಿಪ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂಡ್ ಇದೇ ತರ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ಗೆ ನೀವು ನನ್ನ ಪೇಜ್ ನ ಫಾಲೋ ಮಾಡಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್.